ಸಹಸ್ರಾರು ಮಹಿಳಾ ಮಣಿಗಳಿಂದ ಜಾಗೃತಿ ಜಾಥಾ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ತುಮಕೂರಿನಲ್ಲಿ ಸಹಸ್ರಾರು ಮಹಿಳೆಯರಿಂದ ಹೊಸ ಸಾಮಾಜಿಕ ಕಾರ್ಯಕ್ರಮದ ಕಡೆಗೆ ಜಾಗೃತಿ ಜಾಥಾ ನಡೆಯಿತು. ತುಮಕೂರು ನಗರದ ಟೌನ್ ಹಾಲ್ ವೃತ್ತದಿಂದ ಅಮಾನಿಕೆರೆ ಗಾಜಿನ ಮನೆಯವರೆಗೂ ದಾನ್ ಫೌಂಡೇಶನ್ ವತಿಯಿಂದ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿತ್ತು. ಸಹಸ್ರಾರು ಮಹಿಳೆಯರು ಈ ಜಾಥಾದಲ್ಲಿ ಭಾಗಿಯಾಗಿದ್ದರು. ಈ ಜಾಗೃತಿ ಜಾಥಾಕ್ಕೆ ಜಾನಪದ ಕಲಾ ತಂಡಗಳು ಮೆರುಗನ್ನ ತಂದವು. ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಗಣ್ಯರು ಹಾಜರಿದ್ದರು. ಈ ಜಾಗೃತಿ ಜಾಥಾಕ್ಕೆ ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ಭಾರತಿ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು. ಜಿಲ್ಲಾ ಕೋಆರ್ಡಿನೇಟರ್ ವಸಂತ್ ಕುಮಾರ್ ಮಾತನಾಡಿ, ಪ್ರತಿ ವರ್ಷದಿಂದ ಈ ವರ್ಷವೂ ಸಹ ದಾನ್ ಫೌಂಡೇಶನ್ ವತಿಯಿಂದ ಜಾಗೃತಿ ಜಾಥಾವನ್ನು ಆಯೋಜಿಸಲಾಗಿದೆ. ಜಿಲ್ಲೆಯ ಎಲ್ಲ ಭಾಗಗಳಿಂದ ಮಹಿಳೆಯರು ಈ ಜಾಥಾದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿದರು. ಅರುಣೋದಯ ಒಕ್ಕೂಟದ ಪವಿತ್ರ ಮಾತನಾಡಿ, ಪ್ರತಿ ವರ್ಷವೂ ಒಂದೊಂದು ಥೀಮ್ನೊಂದಿಗೆ ಜಾಗೃತಿ ಜಾಥಾವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದ್ದು, ಈ ವರ್ಷ NSO ವಿಷಯದ ಕುರಿತು ಜಾಗೃತಿ ಜಾಥಾವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದರು. ಇನ್ನು ಈ ಜಾಥಾದಲ್ಲಿ ನೂರಾರು ಮಹಿಳೆಯರು ಭಾಗಿಯಾಗಿದ್ದರು. ಜಿಲ್ಲೆಯ ವಿವಿಧ ಭಾಗಗಳಿಂದ ಮಹಿಳೆಯರು ಆಗಮಿಸಿದರು. ಇದು ಟಾರ್ಗೆಟ್ ಟ್ರೂತ್, ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ಕಾರ. ಇವತ್ತು ತುಮಕೂರು ತಾಲೂಕಲ್ಲಿ, ತುಮಕೂರು ಟೌನಲ್ಲಿ ನಮ್ಮ ಟೌನ್ ಹಾಲ್ ಸರ್ಕಲಿಂದ ಹಿಡಿದು ಅಮ್ಮಣ್ಣಿ ಕೆರೆ ಗ್ಲಾಸ್ ಹೌಸ್ವರೆಗೂ ಸುಮಾರು 1000 ಜನ ಮಹಿಳೆಯರು ಸುಮಾರು ಹಳ್ಳಿಗಳಿಂದ ಬಂದಿರತಕ್ಕಂಥವ್ರು ಎಲ್ಲರೂ ನಾವು ಜಾಥಾವನ್ನು ಮಾಡ್ತಾಯಿದ್ದೀವಿ. ಈ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಪ್ರತಿ ವರ್ಷ ಈ ಕಾರ್ಯಕ್ರಮನ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಕಳೆದ 8 ವರ್ಷದಿಂದ ಒಂದು ಥೀಮನ್ನು ತಗೊತಾ ಇದ್ದೀವಿ. ಈ ವರ್ಷ ಬಂದಿರತಕ್ಕಂಥ ಥೀಮ್ ಏನಪ್ಪ ಅಂತ ಹೇಳಿದ್ರೆ, ಹೊಸ ಸಾಮಾಜಿಕ ಕ್ರಮ ನಮ್ಮ ನಡೆ ಅಂತ. ಈ ಹೊಸ ಸಾಮಾಜಿಕ ಕ್ರಮ ಏನು ಅಂತ ಹೇಳಿದ್ರೆ, ನಮ್ಮ ಹಳೆ ಪದ್ಧತಿಗಳನ್ನು ನಾವು ಜನಗಳು ಮರಿತಾ ಇದ್ದೀವಿ. ಆ ಪದ್ಧತಿಗಳನ್ನ ಮತ್ತೆ ಪುನಶ್ಚೇತನ ಮಾಡಬೇಕು, ಅದನ್ನು ಮತ್ತೆ ಜಾರಿ ಮಾಡಬೇಕು ನಮ್ಮ ಹಳ್ಳಿ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲಿ ಅಂತೇಳಿ ಉದ್ದೇಶ ಇಟ್ಕೊಂಡು ನಾವು ಈ ಜಾಥಾವನ್ನು ಮಾಡ್ತಾ ಇದ್ದೀವಿ. ಉದಾಹರಣೆಗೆ ಹೇಳಬೇಕು ಅಂತ ಹೇಳಿದ್ರೆ, ನಾವು ಸಿರಿಧಾನ್ಯಗಳನ್ನ, ಎಷ್ಟೋ ಜನ ಸಿರಿಧಾನ್ಯಗಳನ್ನ ನಾವು ನಶಿಸಿ ಹೋಗ್ತಾ ಇದ್ದಾವೆ. ಅವುಗಳನ್ನೆಲ್ಲ ಪ್ರೊಡಕ್ಷನ್ ಮಾಡಿ ಮತ್ತು ಅದನ್ನು ಕನ್ಸಂಪ್ಷನ್ ಮಾಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಡಿಜಿಟಲೈಸೇಷನ್ ಬಂದ ಮೇಲೆ ಸುಮಾರಷ್ಟು ಮೌಲ್ಯ ಆಧಾರಿತ ಬುಕ್ಗಳನ್ನು ನಾವು ಮರ್ತಿದ್ದೀವಿ. ಸೊ ಮಾರಲ್ ಸ್ಟೋರೀಸು ಮತ್ತು ಮಾರಲ್ ಬುಕ್ಗಳನ್ನ ಮಕ್ಕಳಿಗೆ ತಲುಪಿಸಿ ಲೈಬ್ರರಿಗಳಾಗ್ಬೋದು, ಮಕ್ಕಳುಗಳಾಗ ಅದನ್ನು ಕೊಡಿಸುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಪರಿಸರ ಸಂರಕ್ಷಣೆಗೋಸ್ಕರ ನಾವು ಎಷ್ಟೋ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಬಟ್ ಇಲ್ಲಿ ನಮ್ಮ ಈ ಜಾಥಾದ ಮುಖಾಂತರ ತೋರಿಸೋದೇನಪ್ಪ ಅಂತ ಹೇಳಿದ್ರೆ, ಗಿಡಗಳ ನೆಡುವ ಮುಖಾಂತರ ನಾವು ಪರಿಸರಕ್ಕೆ ಸಂರಕ್ಷಣೆ ಮಾಡಬೇಕು ಅಂತ ನಾವು ಈ ಒಂದು ಜಾಥಾ ಮುಖಾಂತರ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಫ್ರೀ. ಸೊ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಕುಟುಂಬಕ್ಕೆ ಹೋದರೆ ಸರಿಸುಮಾರು 70 ರಿಂದ 80 ಭಾಗದಷ್ಟು ಪ್ಲಾಸ್ಟಿಕ್ಕನ್ನು ಬಳಸುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೀವಿ. ಅದನ್ನು ನಾವು ಒಂದಲ್ಲ ಎರಡಲ್ಲ, ಒಂದು 3-4 ಹಳ್ಳಿ ತಗೊಂಡು ಡೆಮಾನ್ಸ್ಟ್ರೇಷನ್ ಮಾಡಿ ಅದನ್ನು ಮಾದರಿ ಮಾಡಿ ಬೇರೆಯವರಿಗೆಲ್ಲ ಅದನ್ನು ಕಮ್ಯುನಿಕೇಟ್ ಮಾಡಬೇಕು. ಸೊ ಪ್ಲಾಸ್ಟಿಕ್ನ ಕಡಿಮೆ ಬಳಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಜಾಥಾವನ್ನು ಕಾರ್ಯಕ್ರಮ ಮಾಡ್ತೀವಿ. ಇದ್ರ ಜೊತೆಗೆ ನಾವು ಯೋಗ ಸೆಂಟರ್ಸ್ ಕೂಡ ಓಪನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕೆಂದರೆ ನಾವು ಈಗಿನ ಜನ್ರೇಷನ್ಸ್ಗೆ ನಮ್ಗೆ ಗೊತ್ತಿರ್ತಕ್ಕಂಥ ಕಾಯಿಲೆಗಳು ಎಷ್ಟೋ ಬರ್ತಾ ಇದ್ದಾವೆ. ಅದನ್ನೆಲ್ಲ ನಾವು ಯೋಗ ಮುಖಾಂತರ ಪರಿಗಣಿಸ್ಬೋದು. ಮತ್ತು ಯೋಗ ಮುಖಾಂತರ ಜನಗಳಿಗೆ ಒಳ್ಳೆ ಸಮಾಜದಲ್ಲಿರ್ತಕ್ಕಂಥ ಮೌಲ್ಯ ಆಧಾರಿತ ಸಮಾಜ ನಿರ್ಮಾಣ ಮಾಡೋಕ್ಕೆ ಆಗುತ್ತೆ ಅಂತ. ಮತ್ತು ನಮ್ಮ ಹಿರಿಕರ ಹತ್ರ ಸುಮಾರಷ್ಟು ಮಾಹಿತಿಗಳಿದ್ದಾವೆ. ನಾವು ಅದನ್ನು ಹೆರಿಟೇಜ್ ಅಂತ ಕರಿತೀವಿ. ಸೊ ಹಿರಿಕರಲ್ಲಿರ್ತಕ್ಕಂಥ ಮೌಲ್ಯಗಳನ್ನು ನಮ್ಮ ಈಗಿನ ಜನ್ರೇಷನ್ ಪೀಳಿಗೆಗೆ ತರಿಸಬೇಕು ಅನ್ನೋದಕ್ಕೆ ವರ್ಚು ಕ್ಲಬ್ಸ್ ಅನ್ನೋದನ್ನು ನಾವು ಹಳ್ಳಿ ಮಟ್ಟದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ನೀರಿನ ಸಂರಕ್ಷಣೆ ಬಗ್ಗೆ ನಮಗೆಲ್ಲ ಗೊತ್ತಿದೆ, ನೀರು ಎಷ್ಟು ಅಭಾವ ಇದೆ ತುಮಕೂರು ಜಿಲ್ಲೆ ಅಂತ. ಸೊ ನಾವೀಗ ಪಾವಗಡದಲ್ಲಿ, ಮಧುಗಿರಿ, ಕೊರಟಗೆರೆ, ತುಮಕೂರು, ಸಿರಾ, ಗ್ರಾಮೀಣ, ತುಮಕೂರು ನಗರದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಸೊ ನೀರಿನ ಮಹತ್ವವನ್ನು ನಮ್ಮ ಈಗಿನ ಯುವ ಪೀಳಿಗೆಗೆ ನಾವು ಕೊಡಬೇಕು. ಎಲ್ಲ ಶಾಲೆಗಳಿಗೂ ಹೋಗಿ ನಾವು ವಾಟರ್ ಲಿಟ್ರಸಿ ಬಗ್ಗೆ ಪ್ರೋಗ್ರಾಮ್ಸ್ನ ಮಾಡ್ತಾ ಇದ್ದೀವಿ. ಅದನ್ನು ಹೇಗೆ ಮಿನಿಮಮ್ ಬಳಸಬೇಕು ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ಜಲ ಜೀವನ್ ಮಿಷನ್ ಅಂತ ಕೂಡ ಇದೆ. ಅದ್ರ ಜೊತೆಗೆ ಇದನ್ನು ಕೂಡ ನಾವು ಸೇರಿಸ್ಕೊಂಡು ಮಾಡ್ತಾ ಇದ್ದೀವಿ. ಅದು ಇನ್ನೊಂದು ಮುಖ್ಯವಾದ ಕಾರ್ಯಕ್ರಮ ಏನಕ್ಕೆ ಅಂದರೆ ಪೌಷ್ಟಿಕ ಆಹಾರದ ಬಗ್ಗೆ. ನಮಗೆಲ್ಲ ಗೊತ್ತಿದೆ, ಪೌಷ್ಟಿಕ ಆಹಾರ ಸಿಗುವಂಥ ಕಾಲ ತುಂಬ ಕಡಿಮೆ ಆಗ್ತಾ ಇದೆ. ಸೊ ಈಗ ನಾವು ಜನಗಳ ಕೈಯಲ್ಲೇ ನಾವು ಪೌಷ್ಟಿಕ ತರಕಾರಿ ಬೀಜಗಳನ್ನು ಕೊಡಿಸಿ ಅವರ ಮನೆ ಹತ್ರ ಕೈ ತೋಟ ಹಾಕ್ಕೊಬೇಕು, ಅವರು ಅದನ್ನು ಬೆಳಿಬೇಕು, ಫ್ರೆಶ್ ತರಕಾರಿಯನ್ನು ಸೇವನೆ ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಅದು ಒಳ್ಳೆಯ ಆಹಾರವಾಗಿ ನಿಂತ್ಕೊಬೇಕು. ಆವಾಗ ಅವರು ಪೌಷ್ಟಿಕ ಆಹಾರವಾಗಿ ಇರುತ್ತದೆ, ಅವ್ರ ಕುಟುಂಬ ಇರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸುಮಾರು ಒಂದು 10-13 ಕಾರ್ಯಕ್ರಮಗಳನ್ನು ನಾವು ಈ ವರ್ಷ ನಾವು ಅದನ್ನು ಜಾರಿ ಮಾಡ್ತಾ ಇದ್ದೀವಿ. ಸುಮಾರು ತುಮಕೂರು ಜಿಲ್ಲೆಯಲ್ಲಿ ನಾವು ಸರಿಸುಮಾರು ಒಂದು 2200 ಸ್ವಸಹಾಯ ಸಂಘಗಳನ್ನ ಪ್ರಾರಂಭ ಮಾಡಿದ್ವಿ. 853 ಹಳ್ಳಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೀವಿ.
ಸುಮಾರು 80 ಪಂಚಾಯತಿಗಳಲ್ಲಿ ಕೆಲಸ ಮಾಡುವಂಥ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸೊ ಈ ನಿಟ್ಟಿನಲ್ಲಿ ಎಲ್ಲೆಲ್ಲಿ ಸರ್ಕಾರ ಮತ್ತು ಬ್ಯಾಂಕ್ ಆಗ್ಬೋದು, ಬೇರೆ ಕೃಷಿ ವಿಜ್ಞಾನಕ್ಕೆ ಎಲ್ಲೆಲ್ಲಿ ನಮಗೆ ಸವಲತ್ತುಗಳು ಸಿಗ್ತಾ ಇದ್ದಾವೆ ಇವನ್ನೆಲ್ಲ ಕೈ ಜೋಡಿಸ್ಕೊಂಡು ಇವತ್ತು ಜಾಥಾವನ್ನು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಭಾಗವಹಿಸಿ ಈ ಒಂದು ಜಾಥಾಗೆ ಯಶಸ್ವಿ ಆಗಬೇಕು ಅಂತ ಕೇಳ್ಕೊಂತ ನಮ್ಮ ಏನು ಹಳೆಯ ಕಾಲದ ಪದ್ಧತಿಗಳನ್ನ ತಲುಪಿಸುವಂಥ ಕೆಲಸಗಳನ್ನ ನಾವು ಈ ಜಾಥಾ ಮುಖಾಂತರ ಜನಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ. ಪ್ರತಿ ವರ್ಷ ವಾಕಥಾನ್ ಕಾರ್ಯಕ್ರಮವನ್ನು ಧಾನ್ ಫೌಂಡೇಶನ್ ಕಡೆಯಿಂದ ಹಮ್ಮಿಕೊಳ್ಳಲಾಗುತ್ತೆ. ಸೊ ಒಂದೊಂದು ವರ್ಷ ಮಹಿಳಾ ಸಬಲೀಕರಣದ ಬಗ್ಗೆ ಒಂದು ವರ್ಷ, ಮತ್ತು ಪರಿಸರ ಸಂರಕ್ಷಣೆ ಬಗ್ಗೆ ಒಂದು ವರ್ಷ, ಸಿರಿಧಾನ್ಯಗಳ ಬಗ್ಗೆ ಒಂದು ವರ್ಷ. ಬಟ್ ಈ ವರ್ಷ ನಾವು NSO ಬಗ್ಗೆ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀವಿ. NSOದಲ್ಲಿ ಒಂದು 20 ಸರ್ ಹೇಳ್ದಂಗೆ ಕಾಂಪೋನೆಂಟ್ಸ್ ಇದೆ. ಆ ಕಾಂಪೋನೆಂಟ್ಸ್ ಮೂಲಕ ಜನಗಳಿಗೆ ಆಫ್ಟರ್ ಕೋವಿಡ್ ಆದಮೇಲೆ ಏನೆಲ್ಲ ರಿಯಲೈಸ್ ಮಾಡಿಸ್ಬೇಕನ್ನೋದನ್ನ ನಾವು ನಮ್ಮ ಕಳಂಜಿಯಂ ಸಂಘದ ಮೆಂಬರ್ಗೆ ಇದ್ರ ಮೂಲಕ ಒಂದು ಅವೇರ್ನೆಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪವಿತ್ರ ಸರ್ ಪವಿತ್ರ. ನಾನು ತುಮಕೂರು ಗ್ರಾಮಾಂತರ ಅರುಣೋದಯ ಒಕ್ಕೂಟದಲ್ಲಿ ಬ್ಯಾಂಕ್ ಇಂಟಿಗ್ರೇಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ.